टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆರ್ಸಿಬಿ ಡಿಎನ್ಎ ಮತ್ತು ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೂ ಕೂಡ ಸಿಐಡಿ ನೋಟಿಸ್ ಕೊಡ್ತಾ ಇದೆ. ಶೀಘ್ರದಲ್ಲೇ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಸಿಐಡಿ ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ತನಿಖೆ ಚುರುಕಾಗಿದೆ. ಮೊನ್ನೆಯಷ್ಟೇ ಸ್ಟೇಡಿಯಂಗೆ ಭೇಟಿ ಕೊಟ್ಟಿತ್ತು ಸಿಐಡಿ ತಂಡ. ಸ್ಟೇಡಿಯಂ ಮತ್ತು ಕೆಎಸ್ಸಿಎ ಕಚೇರಿಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸಿತ್ತು. ಹೇಗಾಯಿತು, ಯಾಕಾಯಿತು, ಏನು ವ್ಯವಸ್ಥೆ ಆಗಿತ್ತು, ಎಲ್ಲಿ ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಲಾಗಿತ್ತು. ಈಗ ಆರ್ಸಿಬಿ ಡಿಎನ್ಎ ಮತ್ತು ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೆ ಸಿಐಡಿ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಈಗಾಗಲೇ ಡಿಎನ್ಎ ಮ್ಯಾನೇಜ್ಮೆಂಟ್ನ ಇಬ್ಬರು ಜೊತೆಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಇಬ್ಬರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಲ್ಲಿಂದ ಬಾಡಿ ವಾರೆಂಟ್ ಮೂಲಕ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋದಕ್ಕೆ ಸಿಐಡಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಕೋರ್ಟ್ಗೆ ಮನವಿ ಮಾಡಿ ಸಿಐಡಿ ವಶಕ್ಕೆ ಪಡೆಯಲಿದ್ದು ಇವತ್ತು ಆ ಪ್ರಕ್ರಿಯೆಗಳಾಗುವಂತಹ ಸಾಧ್ಯತೆಗಳಿದೆ. ಈ ಕಾಲ್ತುಳಿತದಲ್ಲಿ 11 ಮಂದಿ ಜೀವ ತೆತ್ತರು. ಯಾವುದೇ ಸಿದ್ಧತೆಗಳಿಲ್ಲದೆ ಅವರನ್ನ ಬರಮಾಡಿಕೊಂಡಿದ್ದಕ್ಕೆಲ್ಲ ಕಾರಣ ಅನ್ನುವಂತಹ ಆಕ್ಷೇಪ ಇದೆ. ಹೀಗಾಗಿ ವಿಸ್ತೃತವಾದಂತಹ ತನಿಖೆಗೆ ಸಿಐಡಿ ಮುಂದಾಗಿದೆ.